ನಿಮ್ಮಂತ ಮಕ್ಳು ಇರೋದು ಒಂದೇ ಇಲ್ಲದೆ ಇರೋ ಒಂದೇ ಹೆತ್ತರೊಟ್ಟೆ ಯಾಕೆ ಉರ್ಸ್ಕತಿ ಹಂಗೆ? ಅಮ್ಮ ನಾನು ಏನಮ್ಮ ಮಾಡ್ಲಿ, ನನಗೆ ಇಂಜಿನಿಯರ್ ಆಗೋದು ಇಷ್ಟ ಇಲ್ಲ ಕಣಮ್ಮ, ನಾನು ಫೋಟೋಗ್ರಾಫರ್ ಆಗ್ಬೇಕಣಮ್ಮ, ಅದನ್ನ ಪ್ಯಾಷನ್ ಅದು. ನನ್ ಖುಷಿ ಸಂತೋಷ ಎಲ್ಲ ತ್ಯಾಗ ಮಾಡಿ ನೀನ್ ಇಂಜಿನಿಯರ್ ಆಗ್ಲಿ ಅಂತ ಕಣ ಓದಿಸ್ತಾರ್ದು, ನೀನ್ ಫೋಟೋಗ್ರಾಫರ್ ಆಗ್ಲಿ ಅಂತ ಅಲ್ಲ. ಅಮ್ಮ ನಿನ್ ಕನ್ಸೆಲ್ಲ ನನ್ ಕನ್ಸ್ ಮೇಲೆ ಹಾಕಿ ಹೇರ್ಬೇಡ ಕಣಮ್ಮ, ನನ್ನ ಪ್ಯಾಷನ್ ಇರೋದೇ ಫೋಟೋಗ್ರಾಫರ್ ಆಗ್ಬೇಕು ಅಂತ. ನೀನ್ ಇಂಜಿನಿಯರ್ ಆದ್ರೆ ಲಕ್ಷ ದುಡಿಬಹುದು ಕಣೋ, ಫೋಟೋಗ್ರಾಫರ್ ಆದ್ರೆ ಏನು ಸಂಪಾದನೆ ಸಿಗಲ್ಲ ಅದ್ರಲ್ಲಿ. ಕಮ್ಮಿ ಸಂಬಳ ಸಿಗ್ಬೋದು ಕಣಮ್ಮ, ಆದ್ರೆ ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗೋ ಕೆಲಸ ಕಣಮ್ಮ, ನಾನು ಅದನ್ನೇ ಮಾಡೋದು. ನೀವೇನಾದ್ರೂ ಫೋರ್ಸ್ ಮಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಯಾಕಮ್ಮ ಜಗಳ ಇರ್ತಿದ್ದೀರಾ? ನೋಡಪ್ಪ ನಿನ್ ತಮ್ಮನ ನಿಂತರ ಇಂಜಿನಿಯರ್ ಆಗು ಅಂದ್ರೆ ಅದ್ ಯಾವ್ದೋ ಕೆಲ್ಸಕ್ಕೆ ಬರ್ದೇ ಇರೋ ಫೋಟೋಗ್ರಾಫರ್ ಆಗ್ತೀನಿ ಅಂತ ಹೇಳ್ತಾವನೆ. ಅಮ್ಮ ನಾನೇನೋ ನನ್ನ ಪ್ಯಾಷನ್ಗೆ ಬೆಂಕಿ ಇಟ್ಕೊಂಡು ನಿನ್ ಕನ್ಸನ್ನ ನನ್ಸ್ ಮಾಡಕ್ಕೆ ಇಂಜಿನಿಯರ್ ಆದೆ ಕಣಮ್ಮ, ಈಗ ಅವನಿಗೂ ಹಂಗ್ ಮಾಡ್ತಾ ಇದೆಯಲ್ಲಮ್ಮ. ಏನಪ್ಪ ನೀನು ಹಿಂಗ್ ಮಾತಾಡ್ತಾ ಇದ್ಯಾ? ನಿಜ ಕಣಮ್ಮ, ನಿನ್ ಕನ್ಸು ಈಡೇರಿಸೋಕ್ಕೋಸ್ಕರ ನಾನು ಇಂಜಿನಿಯರ್ ಮಾಡಿದೆ ಕಣಮ್ಮ, ಆದ್ರೆ ನನ್ನ ಪ್ಯಾಷನ್ ಇದ್ದಿದೆ ನಾನು ಆಕ್ಟರ್ ಆಗಬೇಕು ಅಂತ. ಇವಾಗ ಬಲವಂತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅಮ್ಮ ಫೋಟೋಗ್ರಫಿಲು ಲಕ್ಷ ದುಡಿಬೋದು ಕಣಮ್ಮ, ಅವ್ನ ಪ್ಯಾಷನ್ ಕಡೆ ಗಮನ ಕೊಡೋಕೆ ಅವಕಾಶ ಮಾಡ್ಕೊಡಮ್ಮ. ಸಾರಿ ಕಣಪ್ಪ ಧನು, ನಾ ತಪ್ಪಾಗಿ ನಡ್ಕೊಬಿಟ್ಟೆ. ನಿನ್ ಫ್ಯಾಷನ್ ಏನಿದೆ ಅದನ್ನೇ ಮಾಡಪ್ಪ, ನಾನು ಸಪೋರ್ಟ್ ಮಾಡ್ತೀನಿ.